ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹಲವಾರು ಪರಿಹಾರಗಳು, ವಿಚಿತ್ರ ಪರಿಹಾರಗಳು, ಸರಳ ಪರಿಹಾರಗಳು, ಆದರೆ ಚಮತ್ಕಾರಿಕ ರೀತಿಯಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುವ ಪರಿಹಾರಗಳನ್ನು ತಗೊಂಡು ಪ್ರತಿ ಬಾರಿ ನಾನು ಬರ್ತಾ ಇದ್ದೀನಿ. ಈ ಸಲನೂ ಮತ್ತೆ ಬಂದಿದ್ದೀನಿ. ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ರೋಗ ಬಾಧೆಗೆ ಸಂಬಂಧಪಟ್ಟಂಥ 2 ಪರಿಹಾರನ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಯಾರು ಸರ್ ಮಾಡ್ಬೋದು? ಯಾರಿಗೆಲ್ಲರಿಗೂ ರೋಗ ಬಾಧೆ ಇದೆಯೋ ಯಾರು ಬೇಕಾದರೂ ಇದನ್ನು ಮಾಡ್ಬೋದು. 2ರಲ್ಲಿ ಯಾವ್ದು ಸರ್ ಮಾಡ್ಬೋದು? ಯಾವ್ದು ಚೆನ್ನಾಗಿದೆ ಅಂತ ಹೇಳಿದ್ರೆ 2 ಚೆನ್ನಾಗಿದೆ. ನಿಮಗೆ ಯಾವುದು ಈಸಿ ಇದೆ ಅನ್ನೋದನ್ನು ನೋಡಿ. ನನಗಿದು ಆಗುತ್ತೆ ಅನ್ನೋದನ್ನು ದಯವಿಟ್ಟು ಮಾಡಿ. ಆಗಲ್ಲ ಅನ್ನೋದನ್ನು ಒಂದು ಹೆಸಿಟೇಟ್ ಮಾಡಿಕೊಂಡು ಅಯ್ಯೋ ಮಾಡಬೇಕಲ್ಲ ಅಂತೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಪರಿಹಾರ ಕ್ರಿಯೆಗಳು ಕೆಲಸ ಮಾಡಲ್ಲ. ಯಾವ ರೋಗಿ ಇದ್ದಾರೋ ಅವರನ್ನು ಭಾನುವಾರದ ದಿನ ಬಿಸಿಲಿಗೆ ನಿಲ್ಲಿಸ್ಬೇಕು. ನೀವು ರೋಗಿಯನ್ನು ಭಾನುವಾರದ ದಿನ ಬಿಸಿಲಿಗೆ ನಿಲ್ಲಿಸಬೇಕು. ನಿಲ್ಲಿಸಿದಾಗ ಅವರ ನೆರಳು ಬೀಳುವ ರೀತಿಯಲ್ಲಿ ಇರಬೇಕು. ಯಾವ ಟೈಮಲ್ಲಿ ನಿಲ್ಲಿಸಬೇಕು ಅಂತಾರೆ ಕೆಲವರು. ಭಾನುವಾರ ಬಿಸಿಲಿಗೆ ಆಯಿತು, ಸಮಯ ಯಾವುದು ಅಂತಾರೆ. ನೆರಳು ಭೂಮಿಯ ಮೇಲೆ ಬೀಳುವಂಥ ಸಮಯ ಇರಬೇಕು. ಭೂಮಿಯ ಮೇಲೆ ನೆರಳು ಬೀಳೋ ಥರ ಇರಬೇಕು. ಅದಾದ ನಂತರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಅವ್ರನ್ನ ನಿಲ್ಲಿಸಿದ್ದೀರಾ, ಮನೆಯಲ್ಲಿ ಯಾರು ಬೇಕಾದ್ರೂ ಇದನ್ನು ಮಾಡ್ಬೋದು. ಓಕೆನಾ? ಅವ್ರಿಗೆ ಅವರೇ ಮಾಡಬೇಕಂದ್ರೆ ಆಗಲ್ಲ. ಇದು ನೀವು ಯಾರಾದರೂ ಒಬ್ಬರ ಸಪೋರ್ಟ್ ಬೇಕಾಗುತ್ತೆ, ಸಹಾಯ. ಒಂದು ಚಾಕು ಅಥವಾ ಕತ್ತರಿ ಏನಾದರೂ ಒಂದು ತಗೊಳ್ಳಿ. ಕಬ್ಬಿಣದ ಆಯುಧ ಇದ್ದಷ್ಟು ಒಳ್ಳೆಯದು. ಇದನ್ನು ತಗೊಂಡು ಅವರ ನೆರಳನ್ನು ನೋಡ್ತಾ ಇವರ ರೋಗ, ಏನೇ ರೋಗ ಇರಲಿ, ಇವರ ರೋಗ ಗುಣಮುಖವಾಗಲಿ ಅಂತ ಪ್ರಾರ್ಥಿಸ್ತಾ ಆ ನೆರಳನ್ನು ಬಂದ್ಬಿಟ್ಟು 9 ಬಾರಿ ಕತ್ತರಿಸ್ಬೇಕು. ನೀವು ಸುಮ್ಮನೆ ಹೀಗೆ ಕತ್ತರಿಸೋದು, ಹೀಗೆ ಗೆಳೆ ಎಳೆಯೋದು. ಆ ನೆರಳು ಮೇಲೆ 9 ಬಾರಿ ಎಳಿಬೇಕು. ತಲೆಯಿಂದ ಪಾದದವರೆಗೂ, ಎಲ್ಲಿವರೆಗೂ ಅದು ನೆರಳು ಕಾಣಿಸ್ತಾ ಇದೆಯೋ ಅಲ್ಲಿವರೆಗೂ 9 ಸಲ ಎಳೆದ್ರೆ ಸಾಕು. ಇದನ್ನು ಪ್ರತಿ ಭಾನುವಾರ ನೀವು ಮಾಡ್ತಾ ಬರೋದ್ರಿಂದ ರೋಗಿಯಲ್ಲಿ ಚೇತರಿಕೆ ಕಳೋದಕ್ಕೆ ಕಾಣಿಸ್ತಾ ಇರ್ತದೆ. ನಿಮಗೆ ಗೊತ್ತಾಗುತ್ತೆ, ಓಕೆ ಲಾಸ್ಟ್ ವೀಕಲ್ಲಿ ಇವರು ಇದ್ದಿದ್ದಕ್ಕಿಂತ ಈ ವೀಕು ಸ್ವಲ್ಪ ಸುಧಾರಣೆ ಆಗಿದೆ, ಅಥವಾ 2 ವಾರದ ಹಿಂದೆ ಇವರು ಇದ್ದಂಥ ಆರೋಗ್ಯ ಪರಿಸ್ಥಿತಿಗೂ ಇವಾಗೂ ಒಂದು ಸ್ವಲ್ಪ ಸುಧಾರಣೆ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದನ್ನು ಯಾರು ಬೇಕಾದರೂ ಮಾಡ್ಬೋದಾ ಅಂದರೆ, ಬಂದು ಭಾನುವಾರ ದಿವಸ ಹೊರಗಡೆ ನಿಲ್ಲುವಂಥ ಶಕ್ತಿ ಇರುವಂಥ ರೋಗಿಗಳು ಯಾರು ಬೇಕಾದ್ರೂ ಮಾಡ್ಬೋದು. ಸರ್, ಬಂದು ಹೊರಗಡೆ ನಿಲ್ಲುವಷ್ಟು ಶಕ್ತಿ ಇಲ್ಲ, ಆ ಥರ ರೋಗಿ ಇದ್ದಾರೆ, ಅವ್ರಿಗೆ ಏನು ಮಾಡಲಿ ಅಂದರೆ, ಅದಕ್ಕೆ ನಾನು ಹೇಳಿದ್ದು 2 ಪರಿಹಾರವನ್ನು ಕೊಡ್ತಾ ಇದ್ದೀನಿ ಅಂತ. 2ನೇ ಪರಿಹಾರವ ಸೋಮವಾರ ದಿವಸ ನೀವು ಮಾಡಬೇಕು. 2ನೇ ಪರಿಹಾರವನ್ನು ಸೋಮವಾರ ದಿವಸ ನೀವು ಮಾಡಬೇಕು. ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಚಿಕ್ಕ ಬಟ್ಟಲಿನಲ್ಲಿ ಯಾವುದಾದ್ರು ಒಂದು ಪಾತ್ರೆ ಇರಬಹುದು, ಆ ಪಾತ್ರೆಯಲ್ಲಿ ಹಸಿ ಹಾಲನ್ನು ತಗೊಳ್ಳಿ. ಈ ಹಸಿ ಹಾಲು ಏನು ಅಂತ ಹೇಳಿದ್ರೆ, ಹಾಲನ್ನು ಕಾಯಿಸಿ ಇರಬಾರ್ದು. ಫ್ರಿಜ್ಜಿಂದ ತೆಗೆದು ಇಟ್ಕೋಬೋದಾ ಸರ್ ಅಂದರೆ ಇಟ್ಕೊಳ್ಳಿ, ಕಾಯಿಸಬೇಡಿ ಅಷ್ಟೇ, ಆಯಿತಾ? ಸೊ ಆ ಹಾಲನ್ನು ತಗೊಳ್ಳಿ. ಸರ್ 1/4 ಲೀಟ್ರ್ ಹಾಲು ತಗೋತೀನಿ ಅಂದರೆ 1/4 ಲೀಟ್ರೇ ತಗೊಳ್ಳಿ, ಪರವಾಗಿಲ್ಲ. ಈ ಹಾಲಿನಲ್ಲಿ ರೋಗಿ ತನ್ನ ಮುಖವನ್ನು ನೋಡ್ಕೋಬೇಕು. ರೋಗಿ ತನ್ನ ಮುಖವನ್ನು ನೋಡ್ಕೋಬೇಕು. ನೀವು ಯಾರಾದರೂ ಒಬ್ರು ಈ ಥರ ಹಿಡೀರಿ, ಅವ್ರ ಕೈಯಿಂದ ಆಗ್ತಾ ಇಲ್ಲ ಅಂದರೆ ಅವ್ರ ಮುಖ ನೋಡ್ಕೊಳ್ಳಿ. ಬರೀ ನೋಡುವಂಥದ್ದು ಒಂದು ಇದು ಫಾರ್ಮಾಲಿಟೀಸ್ ಮಾಡಿದ್ರೂ ಸಾಕು. ಅದಾದ ಮೇಲೆ ಈ ಹಾಲನ್ನು ಅವರಿಗೆ 7 ಸಲ ಇಳೆ ತೆಗಿಬೇಕು. ಈ ರೀತಿ ಸುತ್ತಿ ತಲೆಗೆ, ಈ ಬಟ್ಟಲಿನ ಸಮೇತವಾಗಿ ಸುತ್ತೋದು, ಆಯಿತಾ? ಇದಾದ ನಂತರ ಈ ಹಾಲನ್ನು ತಗೊಂಡು ಹೊರಗಡೆ ಎಲ್ಲಾದರೂ ಹೋಗಿ ಯಾವುದಾದ್ರೂ ಒಂದು ಮರದ ಬುಡದಲ್ಲೇ ಹಾಕಬೇಕು. ಆ ಮರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ದೈವಿ ವೃಕ್ಷಗಳು ಆಗಿರಬಾರದು. ಬೇರೆ ಯಾವುದಾದ್ರೂ ಸಾಧಾರಣವಾಗಿರುವಂಥ ರಸ್ತೆ ಕೆಲೆಗಳಲ್ಲಿರುವಂಥ ಯಾವುದೇ ಮರ ಗಿಡ ಯಾವುದಿದ್ರೂ ಪರವಾಗಿಲ್ಲ, ಅದಕ್ಕೆ ನೀವು ಹಾಕುವಂಥದ್ದನ್ನು ಮಾಡಿ. ಈ ಪ್ರಯೋಗ ಸೋಮವಾರ ಮಾಡುವಂಥ ಪ್ರಯೋಗ ಆಗಿದೆ. ಈ 2 ಪ್ರಯೋಗ ಮಾಡೋದ್ರಿಂದ ಅಥವಾ 2ರಲ್ಲಿ ಯಾವುದಾದ್ರು ಒಂದು ಪ್ರಯೋಗ ಮಾಡೋದ್ರಿಂದ ರೋಗಿಯಲ್ಲಿ ಚೇತರಿಕೆ ಕಂಡು ಬರುತ್ತೆ. ಸರ್ ಎದ್ದು ಹಿಂಗೆ ಕೂತ್ಕೊಂಡ್ಬಿಡ್ತಾರ ಸರ್ ಅಂದರೆ ಇಲ್ಲ, ಚೇತರಿಕೆ ಕಂಡು ಬರುತ್ತೆ. ಹೋದ್ಸಲ ಇದ್ದಂಥ ಮೆಡಿಕಲ್ ಬಿಲ್ಗೂ ಈ ಬಿಲ್ಗೂ ಕಡಿಮೆ ಗೊತ್ತಾಗುತ್ತೆ ನಿಮಗೆ. ಇವಾಗ ಒಂದು ಸ್ವಲ್ಪ ಕಡಿಮೆ ಆಯಿತು, ಅಥವಾ ರೋಗ ಏನಂತಾನೆ ಗೊತ್ತಾಗ್ತಾ ಇಲ್ಲ ಸರ್, ಅಲ್ಲಿ ಒದ್ದಾಡ್ತಾ ಇದ್ದೀವಿ, ಇಲ್ಲಿ ಒದ್ದಾಡ್ತಾ ಇದ್ದೀವಿ, ಅವ್ರ ಹತ್ರ ಹೋದ್ರೆ ಅವರೇನೋ ಸ್ಕ್ಯಾನ್ ಮಾಡೋ ಅಂತಾರೆ, ಇವ್ರ ಹತ್ರ ಹೋದ್ರೆ ಇವರೇನೋ ಮಾಡೋ ಅಂತಾರೆ. ಬಟ್ ಯಾರು ಒಬ್ಬರು ಕರೆಕ್ಟಾಗಿ ಇಂಥದ್ದೇ ರೋಗ ಇದೆ ಮತ್ತು ಇದಕ್ಕೆ ಇಂಥದ್ದೇ ಔಷಧ ಕೊಡಬೇಕು ಅನ್ನೋದು ಡಿಸೈಡ್ ಆಗ್ತಾ ಇಲ್ಲ. ಒಬ್ಬೊಬ್ಬ ಡಾಕ್ಟ್ರು ಒಂದೊಂದು ಒಪಿನಿಯನ್ನ ಕೊಡ್ತಾ ಇದ್ದಾರೆ ಅನ್ನೋರು ಕೂಡ ಈ ಪ್ರಯೋಗ ಮಾಡಿ ನೋಡಿ. ಡಾಕ್ಟ್ರು ಏನಾಗುತ್ತೆ ಸರ್ ಇದರಲ್ಲಿ ರೋಗ ಗುಣ ಆಗುತ್ತೆ ಅಂದರೆ ಇಲ್ಲ, ಕರೆಕ್ಟಾಗಿರುವಂಥ ರೋಗ ಏನು ಅನ್ನೋದು ತಿಳಿಯ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ವೈದ್ಯಕೀಯ ಔಷಧೋಪಚಾರಗಳು ಏನಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ಪರಿಹಾರ ಕ್ರಿಯೆ ಈಗಾಗಲೇ ಬಹಳಷ್ಟು ಜನರಿಗೆ ನೀಡಿ ಫಲಕಾರಿ ಆಗಿರುವಂಥ ಒಂದು ಪರಿಹಾರ ಕ್ರಿಯೆ ಆಗಿದೆ. ಯಾರಿಗೆಲ್ಲ ಸಾಧ್ಯವಿದೆಯೋ ಅಥವಾ ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆಯೋ ಅವರು ಇದನ್ನು ಉಪಯೋಗಿಸ್ಕೋಬೋದು. ಎಲ್ರಿಗೂ ಒಳ್ಳೆಯದಾಗಲಿ.